ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗ್ತದೋ ಖಂಡಿತ ಎಲ್ಲರಿಗೂ ಕೂಡ ಅಕಾಮಿಡೇಟ್ ಮಾಡೋಂಥ ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಇನ್ನು ಕೆಲವ್ರಿಗೆಲ್ಲ ನೇರವಾಗಿ ಪರಮೇಶ್ವರ್ ಕೆಲವ್ರ ಹತ್ರ ಮಾತಾಡ್ತಾರೆ, ನಾನು ಕೆಲವ್ರ ಹತ್ರ ಮಾತಾಡ್ತೀನಿ. ಎಲ್ಲರದ್ದು ಕೆಲವ್ರಲ್ಲ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಐ ಬಿಲೀವ್ ಇನ್ ಎವ್ರಿ ಒನ್ ಶುಡ್ ಬಿ ಕೇರ್. ಇವತ್ತು ನಾವೆಲ್ಲರೂ ಕೂಡ ಗೌರವ ಕೊಡಲೇಬೇಕಾಗ್ತದೆ. ಆ ಕೆಲಸ ಕೂಡ ಮಾಡ್ತೀನಿ. ಇಷ್ಟನ್ನ ಇವತ್ತು ಫಸ್ಟು ಕ್ಯಾಬಿನೆಟ್ನಲ್ಲಿ ಮೈನ್ ಬರೆದ ವಿಚಾರ. ಆಮೇಲೆ ಕಾವೇರಿ ವಿಚಾರದಲ್ಲಿ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ನನ್ನ ಲೀಗಲ್ ಟೀಮ್ಗೆ ಕೇಳ್ತೀನಿ. ಈಗಾಗಲೇ ನಮ್ಮ ಮಳೆ ಬಂದಿದೆ, ನೀರು ಬಿಟ್ಟಿದ್ದೀವಿ, ವಿ ಆರ್ ಕಂಪಲ್ ಟು ಇಟ್. ಬಟ್ ಅದಕ್ಕೆ ಅವ್ರು ನಮ್ಮವ್ರು ಏನು ನಮ್ಗೆ ಅಡ್ವೈಸ್ ಮಾಡ್ತಾರೋ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇಫ್ ಎನಿಥಿಂಗ್ ಇಸ್ ದೇರ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಯುವರ್. ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತ್ಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು ಅವ್ರಿಗೆ, ಅರ್ಥ ಆಯ್ತಾ? ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ನಿ, ಆಯ್ತಾ? ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ? ನಾನು ಸಿದ್ದರಾಮಯ್ಯನವರ ವಿ ಆಲ್ ಆರ್ ಒನ್, ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್. ನೀವೆಲ್ಲ ಯಾಕೆ ಅದಕ್ಕೆ ನೀವೆಲ್ಲ ಬರೀ ಹುಡುಕ್ತಾ ಇದ್ದೀರಾ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದ್ದೀರ, ಹೊಸ ಸುದ್ದಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ. ಪಾಪ ಅವರು ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವ್ರು ತಡಿದಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದಿರಿ ಬೇರೆಯವ್ರು ಅಂತ ಅಂದ್ಬಿಟ್ಟು ಈಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಖಂಡಿತ ಮಾತಾಡಿದೀವಿ, 5 ಸತಿ ಮಾತಾಡಿದ್ದೀನಿ ನಾನು. ಯಾವುದು ಇಲ್ಲ, ನನಗೆ ಹೈಕಮಾಂಡ್ ಇಂದ ಏನ್ ಬಂತೋ, ಏನ್ ಹೇಳಿದಾರೋ ಅದನ್ನ ಮಾರ್ಗದರ್ಶನ ಕೇಳ್ತೀವಿ ನಾವು ಅಷ್ಟೇ. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಪಾರ್ಟಿಲಿ, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇನ್ನು ಈಗ ತಾನೇ ಅವ್ರು ಸ್ವೇರಿಂಗ್ ಬೇರೆ ಮಾಡೋದಿದೆ. ಇನ್ನು ನಮ್ಮ ಪಾರ್ಟಿಲಿ ಕೆಲವು ಲೆಕ್ಕಾಚಾರ ಇರ್ತದೆ, ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಬೇಕಾದಷ್ಟು ನಿಮ್ಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಫ್ಯಾಕ್ಸ್ ಮೇಲೆ ಯಾವುದೋ ಹೆಸರುಗಳೆಲ್ಲ ಬಂದಿರ್ಬೋದು. ಅದೆಲ್ಲ ಅಧಿಕೃತ ಅಲ್ಲ. ನಾನು ಏನು ಸೈನ್ ಮಾಡಿ ಗವರ್ನರ್ ಕೊಟ್ಟಿರ್ತೀನಿ, ದಟ್ ಈಸ್ ಓನ್ಲಿ ಫೈನಲ್. ನನಗೇನು ನಮ್ಮ ಪಾರ್ಟಿ ಹೈಕಮಾಂಡ್ ಅವ್ರು ನನಗೆ ತಿಳಿಸಿರ್ತಾರೆ, ದಟ್ ಈಸ್ ಫೈನಲ್. ಬೇರೆ ನೀವು ಪೇಪರಲ್ಲಿ ಎಲ್ಲ ನಮ್ಮವ್ರು ಯಾರೋ ನಮ್ಮ ಕಾರ್ಯಕರ್ತರು ಲೀಕ್ ಮಾಡಿದ್ರು, ನನ್ನ ಪ್ರೆಸ್ ಸೆಕ್ರೆಟರಿ ಅವ್ರು ಲೀಕ್ ಮಾಡಿದ್ದೆಲ್ಲ ಇಟ್ ಈಸ್ ನಾಟ್ ಫೈನಲ್. ನಾನು ಗವರ್ನರ್ ಬರೆದಿದ್ದಿಲ್ಲ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ಗೆ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದೆಯಿಂದನೂ ಜೊತೆನೇ ಇದ್ದಾನೆ. ಇಲ್ಲಿ ನೋವಾಗಿರ್ತದೆ, ಈಗ ನನ್ನ ನೋವಾಗಿರ್ಲಿಲ್ವಾ? ನನಗೂ ನೋವಾಗಿತ್ತು, ಇವ್ರಿಗೂ ನೋವಾಗಿತ್ತು. ಅಧ್ಯಕ್ಷರಾಗಿದ್ರು ಇವರು. ಇವ್ರ ಕಾಲದಲ್ಲಿ 120, 124 ಬಂದಿತ್ತು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಮಕ್ಳಿಲ್ದೆ ನಾವು, ನಮ್ಮ ಪಕ್ಷನೇ ಇಲ್ಲ, ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ಫಸ್ಟ್ ಎಲ್ಲರಿಗೂ ಹೇಳಿದ್ದೀನಿ, ಇಲ್ಲಿ ಯಾರು ಕಾಯ್ಕೊಂಡು ಕೂತ್ಕೊಳಕ್ ಹೋಗ್ಬಿಡಿ. ಆಫೀಸು, ಮನೆ, ವಾರ, ತುರ ಎಲ್ಲ ಇಲ್ಲಿ ಬಿಟ್ಬಿಟ್ಟು ನಾಳೆ ಒಂದೇ ದಿನ ನೀವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ, ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಅದಾದ್ಮೇಲೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಯಡಿಯೂರಪ್ಪ ಸ್ವಲ್ಪ ಹೇಳ್ತೀವಿ, ನೀವು ಅವ್ರ ಸರ್ಕಾರ ರಚನೆ ಮಾಡೋದಲ್ಲ, ಅವ್ರೇನೋ ಹೇಳ್ತಿರಲ್ಲ ನನಗೆ 20 ದಿನ 30 ದಿನ ವಾರ 4 ದಿನ ಅಂತ. ಅವ್ರ ಗೌರ್ಮೆಂಟ್ ರಚನೆ ಮಾಡಿದಾಗ ಏನಿತ್ತು?
ಇಷ್ಟೇ ಸ್ವಲ್ಪ ದಯವಿಟ್ಟು ಬರೀರಪ್ಪ. ಒಬ್ಬರೇ ಸರ್ಕಾರ ನಡೆಸಿಲ್ವೇನೆ ಎಷ್ಟು ದಿನ? ಅದನ್ನ ನೀವು ಬರೀರಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು. ಅದಕ್ಕೆಲ್ಲ ಈಗ ಒಂದೇ ದಿನಕ್ಕೆ ಉತ್ತರ ಕೊಡೋದು ಬೇಡ, ನಿಮ್ಗೂ ಸ್ವಲ್ಪ ಇರಲಿ. ಈಗ ಆಯ್ತಪ್ಪ, ನನ್ನ ಮೇಲೂ ಕೇಸ್ ಹಾಕವ್ರಯ್ಯ, ನನ್ನ ಮೇಲೂ ಕೇಸ್ ಹಾಕವ್ರೆ. ನಾ ಚೀಫ್ ಮಿನಿಸ್ಟರ್ ಮಾಡೋರಲ್ಲ ನಮ್ಮ ಪಾರ್ಟಿಯವರು, ನನ್ನ ಮೇಲೂ ಎಲ್ಲ ಭ್ರಷ್ಟಾಚಾರದ ಕೇಸಲ್ಲಿ ಹಾಕಿಲ್ವಾ? ಜೈಲಿಗೆಲ್ಲ ಕಳಿಸಿಲ್ವಾ? ಏನ್ ಮಾಡ್ತೀನಿ, ಯಾರಾದ್ರೂ ಹೇಳಿ, ನಾನು ಬೇರೆಯವ್ರ ಸ್ಟೋರಿಗಳೆಲ್ಲ ಹೇಳಲ್ಲ ನಾನು. I am appealing, see, on the issue of Kaveri issue. I know that Tamil Nadu has gone to the court. That is what I have got the information. It is their right. I don't want to question their right. But we have respected the law of this country. We have respected. I did not take a decision because I had to take all party into confidence. I took the all party into confidence. All my leaders, including the BJP, Janata Dal, they have cooperated. Entire Karnataka stands united. They have supported the cause. In future also, they will stand with us. I am very proud of them. I salute all my leaders, all the party senior leaders, all the former chief ministers, all the union ministers supported. Though Mr. Prahlad Joshi that day could not participate, but he took a delegation to the central union minister. He met them, he requested, but still the rain gods also helped us. We are compelling with the orders given by the management authority. We are fully with the system of law. We will respect them. Once in 15 days, again the meeting is going to be conducted. They will also know the position. We will answer to them. We will respect them. They are also our farmers. We want to protect our state also. We wanted to see that we respect the sentiments of the courts also. That is why I briefed in English. Yarge? Nothing doing. Party high command ಏನು ಹೇಳ್ತದೋ ಅದಷ್ಟೇ. ನಾನು ಮಾತಾಡಿದ್ದೀನಿ ಬಿಡಪ್ಪ, ನನಗೂ ರಾಮಲಿಂಗಾರೆಡ್ಡಿಗೂ ಬಿಟ್ಟಂತ ವಿಚಾರ. ನಾವಿಬ್ರು 40 ವರ್ಷದ ಫ್ರೆಂಡ್ಸು, ನಾನು ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಎಲ್ಲ. ನಿಮ್ಗೆ ನಿಮ್ಮ ಹತ್ರ ಏನೋ ಮಾತಾಡಿರ್ಬೋದು, ನನ್ನ ಹತ್ರ ಏನ್ ಮಾತಾಡಿದಾರೋ ನನ್ಗೆ ಗೊತ್ತಿದೆ ಬಿಡಿ. ಥ್ಯಾಂಕ್ ಯು, ನಮಸ್ಕಾರ. There is no confusion. Party has a very big number. All of them are loyal. Of course, everyone will want to become ministers. But still, we also have waited long back. There is a big history in the Congress party. When Veerendra Patil was there, Mr. Kari, Dharam Singh Saab, Bangarappa Saab, they also were not the ministers. I was also not the minister at the time of Siddaramaiah, myself and Mr. Parameshwar. We both were not the minister at the time of Dharam Singh. But still we are the chief minister and he is the deputy CM. We are an example. With one word I would like to tell everyone, patience, that has paid us and we are sitting here before you.